ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀಪಾದುಕಾಸಹಸ್ರ ಪದ್ಯ 43. ಪ್ರಭಾವ ಪದ್ಧತಿ. ಪದ್ಯ ಹೀಗಿದೆ. ಅಂಬುನ್ಯಂಬುನಿಧೇರನನ್ಯಗತಿಭಿಃ ಮೀನೈಃ ಕಿಮದ್ಗಮ್ಯತೆ ಕ್ಲೇಶೇನಾಪಿ ಕಿಯದ್ವ್ಯಲಂಘಿರಭಸೋತ್ತುಂಗೈಃ ಪ್ಲವಂಗೇಶ್ವರೈಃ ವಿಜ್ಞಾತಾ ಕೀಯತಿ ಪುನಃ ಕ್ಷಿತಿಭೃತಾ ಮಂತೇನ ಗಂಭೀರತಾ ಕಿಂ ತೈಃ ಕೇಶವಪಾದುಕಾ ಗುಣಮಹಾಂ ಬೋಧೆ ತಟಸ್ಥಾಂ ವಯಂ. ನೀರಿನಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಬದುಕಿ ಅಲ್ಲೇ ಸಾಯುವ ಮೀನುಗಳು ಸಮುದ್ರದಲ್ಲಿ ಎಷ್ಟು ದೂರ ತಾನೇ ಸಂಚರಿಸಬಲ್ಲವು? ವೇಗದಲ್ಲಿ ಬಲು ಮೇಲಾದವರಾದ ಹನುಮಂತನೇ ಮೊದಲಾದವರು ಸಮುದ್ರವನ್ನು ಎಷ್ಟು ದೂರ ಹಾರಬಲ್ಲರು? ಕ್ಷೀರ ಸಮುದ್ರವನ್ನು ಕಡೆಯಲು ಕಡೆಗೋಲಾಗಿದ್ದ ಮಂದರ ಪರ್ವತಕ್ಕೆ ಕ್ಷೀರ ಸಮುದ್ರದ ಆಳವನ್ನು ಪೂರ್ತಿ ತಿಳಿಯಲಾಗಲಿಲ್ಲ. ಇನ್ನು ನಾವಾದರೋ ಕೇಶವನ ಪಾದರಕ್ಷೆಗಳ ಗುಣಗಳೆಂಬ ಸಮುದ್ರವನ್ನು ಈಚೆಯ ದಡದಲ್ಲಿಯೇ ನಿಂತು ನೋಡುತ್ತಿದ್ದೇವೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕವಿಗಳಾದ ಇವರು ಈ ಪದ್ಯದಲ್ಲಿ ಅದ್ಭುತವಾದ ಉಪಮಾನಗಳನ್ನು ನೀಡಿ ಪಾದುಕೆಗಳ ಮಹಿಮೆಯ ಅಗಾಧತೆಯನ್ನು ತಿಳಿಸಿಕೊಡುತ್ತಿದ್ದಾರೆ. ಸಮುದ್ರದಲ್ಲಿರುವ ಮೀನುಗಳು ಅಲ್ಲೇ ಹುಟ್ಟಿ ಜೀವಮಾನವಿಡೀ ಒಂದರೆಗಳಿಗೆಯೂ ಬಿಡದೆ ಸಮುದ್ರದಲ್ಲೇ ಈಜಾಡುತ್ತಿದ್ದರೂ ಅವುಗಳಿಗೆ ಸಮುದ್ರದ ಉದ್ದ, ಅಗಲ, ಆಳದ ಅಗಾಧತೆಯ ಅರಿವಾಗುವುದೇ ಇಲ್ಲ. ಇದು ಮೀನುಗಳ ಪರಿಮಿತಿ. ಮೀನುಗಳನ್ನು, ತಿಮಿಂಗಿಲಗಳನ್ನು ಬಿಡಿ, ಮಹಾಬಲಶಾಲಿಯಾದ ಗಾಳಿಗೆ ಅಧಿದೇವತೆಯಾದ ವಾಯುದೇವನ ಅನುಗ್ರಹದಿಂದ ಹುಟ್ಟಿದ ಕೇಸರಿ ಅಂಜನಾ ಪುತ್ರ ಹನುಮಂತನು ಸಮುದ್ರ ಪೂರ್ತಿ ಹಾರಬಲ್ಲನೆ. ಅವನಾಗುವ ಹೊತ್ತಿಗೆ 100 ಯೋಜನವನ್ನಾದರೂ ಹಾರಲು ಸಾಧ್ಯವಾಯಿತು. ಕ್ಷೀರ ಸಮುದ್ರದ ಆಳ ಮಂದರ ಪರ್ವತಕ್ಕೂ ತಿಳಿಯಲಿಲ್ಲ. ಇನ್ನು ಕೇಶವನ ಪಾದರಕ್ಷೆಯ ಗುಣಸಮುದ್ರದಲ್ಲಿ ನಾವೆಷ್ಟರ ಮಟ್ಟಿಗೆ ಏನು ಮಾಡಬಲ್ಲೆವು? ತಟಸ್ಥರಾಗಿ ದಡದಲ್ಲಿಯೇ ನಿಂತಿದ್ದೇವೆ ಎಂದಿದ್ದಾರೆ ವೇದಾಂತ ದೇಶಿಕರು. ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾಕಾಂಡದ ಕೊನೆಯ ಭಾಗ. ನಿಜಕ್ಕೂ ಓದುಗರ ಮನಸ್ಸು ಒದ್ದೆಯಾಗುತ್ತದೆ. ಶ್ರೀರಾಮನಿಗೆ ಮಾತು ಕೊಟ್ಟಂತೆ ಸೀತೆಯನ್ನು ಹುಡುಕಲು ಸುಗ್ರೀವ ಕಪಿಸೈನ್ಯವನ್ನು ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದ. ಸೀತೆ ದಕ್ಷಿಣ ದಿಕ್ಕಿಗೆ ಹೋಗಿರಬಹುದು ಎಂಬ ಅನುಮಾನ ಇದ್ದುದರಿಂದ ಆಂಜನೇಯ, ಜಾಂಬವಂತ, ವಾಲಿಯ ಮಗ, ಅಂಗದ, ನಳ, ನೀಲ, ತಾರ, ಸುಷೇಣ ಮುಂತಾದ ಅತ್ಯಂತ ಬಲಶಾಲಿಗಳಾದ ಕಪಿವೀರರನ್ನು ದಕ್ಷಿಣದ ಕಡೆಗೆ ಕಳುಹಿಸಿದ್ದರು. ಆಂಜನೇಯನ ಕೈಲಿ ರಾಮ ಕೊಟ್ಟ ಮುದ್ರಾಂಕಿತ ಉಂಗುರ ಭದ್ರವಾಗಿತ್ತು. ಅದನ್ನು ಸೀತೆಗೆ ತಲುಪಿಸುವ ಹೊಣೆ ಅವನ ಮೇಲಿತ್ತು. ಸೀತೆಯನ್ನು ಹುಡುಕುತ್ತಾ ಕಡೆಗೆ ಅವರು ದಕ್ಷಿಣದ ತುಟ್ಟ ತುದಿಯ ಜಾಗಕ್ಕೆ ಬಂದು ಸೇರಿದ್ದರು. ಮುಂದೆ ಅಗಾಧವಾದ ಸಮುದ್ರವಿತ್ತು. ಅಲ್ಲಿ ಅವರಿಗೆ ಮುಂದೆ ಯಾವ ದಾರಿಯೂ ಕಾಣಿಸುತ್ತಿರಲಿಲ್ಲ. ಸೀತೆಯನ್ನು ಹುಡುಕುವುದು ಇರಲಿ, ಅವರುಗಳಿಗೆ ತಿನ್ನಲು ಆಹಾರವಾಗಲಿ ಕುಡಿಯಲು ನೀರಾಗಲಿ ಇರಲಿಲ್ಲ. ಎಲ್ಲರೂ ದಣಿದು ಹೋಗಿದ್ದರು. ಸೀತೆಯ ವಿಚಾರ ತಿಳಿದುಕೊಳ್ಳದೆ ವಾಪಸ್ಸು ಹೋಗುವುದು ಹೇಗೆ? ಶ್ರೀರಾಮ, ಲಕ್ಷ್ಮಣ, ಸುಗ್ರೀವರಿಗೆ ಸೀತೆ ಸಿಗಲಿಲ್ಲ ಎಂದು ಹೇಳುವುದು ಹೇಗೆ? ನಿರಾಶೆಯಿಂದ ವಾಲಿಯ ಮಗ ಅಂಗದನು ತನಗೆ ಕೆಲಸ ಪೂರ್ತಿ ನಿರ್ವಹಿಸದೆ ವಾಪಸ್ಸು ಹೋಗುವ ಧೈರ್ಯವಿಲ್ಲ ಎಂದು ಹೇಳಿ ಇಲ್ಲೇ ಸಾಯುತ್ತೇನೆಂದು ದರ್ಬೆ ಹಾಸಿ ಪೂರ್ವಾಭಿಮುಖವಾಗಿ ಸಮುದ್ರದ ದಡದಲ್ಲಿ ಕುಳಿತು ಪ್ರಾಯೋಪವೇಶಕ್ಕೆ ಸಿದ್ಧನಾದ. ಉಳಿದ ಕಪಿವೀರರು ಹತಾಶೆಯಿಂದ ಅವನನ್ನೇ ಅನುಸರಿಸಿದರು. ಆದರೆ ಹನುಮಂತ ಮಾತ್ರ ಎಲ್ಲೋ ದೂರದಲ್ಲಿ ಕುಳಿತು ಮುಂದಿನ ದಾರಿ ಕಾಣದೆ ನಿರಾಶೆಯಿಂದ ಒಬ್ಬನೇ ಕುಳಿತಿದ್ದ. ಆಗ ಒಂದು ಮುದಿಹದ್ದು ಇವರನ್ನೆಲ್ಲ ನೋಡಿ ಒಳ್ಳೆ ಭರ್ಜರಿ ಊಟ ಎಂದು ಹತ್ತಿರ ಬಂದಿತು. ಭೀಮಾಕಾರದ ಹದ್ದನ್ನು ನೋಡಿ ವಾನರ ವೀರರು ಭಯಪಟ್ಟರು. ಆಗ ಅಂಗದ, ವಾನರರೇ ನೋಡಿ, ಜಟಾಯುವಿನಂತೆ ಈಗ ನಾವು ಶ್ರೀರಾಮನಿಗಾಗಿ ಸಾವನ್ನು ಅಪ್ಪುವೆವು ಎಂದನು. ಆ ಹದ್ದು ಜಟಾಯುವಿನ ಅಣ್ಣ ಸಂಪಾತಿ. ಜಟಾಯುವಿನ ಸಾವಿನ ವಿಷಯ ಕೇಳಿದೊಡನೆ ಇವರನ್ನು ತಿನ್ನುವ ಯೋಚನೆ ಬಿಟ್ಟು ಸಂಪಾತಿ ಹದ್ದು ಇವರುಗಳಿಂದ ರಾಮನ ಕತೆ, ಜಟಾಯುವಿನ ಮರಣ ಎಲ್ಲ ತಿಳಿದುಕೊಂಡಿತು. ವಾನರರೇ, ಹೆದರಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ತನ್ನ ಹಿಂದಿನ ಕಥೆಯನ್ನು ಹೇಳಿತು ಜಟಾಯು. ನಾನು ನನ್ನ ತಮ್ಮ ಇಬ್ಬರೂ ಮಹಾಪರಾಕ್ರಮಿಗಳು. ಒಂದು ದಿನ ನಾವು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ದೂರ ಹಾರುತ್ತೇವೆ ಎಂದು ಪಂಥ ಕಟ್ಟಿಕೊಂಡು ಎತ್ತರೆತ್ತರಕ್ಕೆ ಹಾರಿದೆವು. ಜಟಾಯು ಸೂರ್ಯನಿಗೆ ತೀರಾ ಹತ್ತಿರವಾಗಿ ಹಾರಿದ್ದರಿಂದ ನಾನು ಹೆದರಿ ನನ್ನ ತಮ್ಮನನ್ನು ರಕ್ಷಿಸಲು ಹೋದೆ. ನನ್ನ ರೆಕ್ಕೆಗಳು ಸೂರ್ಯಕಿರಣಗಳಿಂದ ಸುಟ್ಟು ಹೋಗಿ ವಿಂಧ್ಯ ಪರ್ವತದ ಕಂದರದಲ್ಲಿ ಬಿದ್ದು ಹೋದೆ. ಅಲ್ಲಿ ಒಬ್ಬ ಮಹರ್ಷಿಗಳು ನನ್ನ ಮೇಲಿನ ಕರುಣೆಯಿಂದ, ನೀನು ಇಲ್ಲೇ ಇರು, ಶ್ರೀರಾಮನ ಪತ್ನಿಯನ್ನು ಹುಡುಕುತ್ತಾ ಕೆಲವು ವಾನರರು ಇಲ್ಲಿಗೆ ಬಂದಾಗ ನೀನು ಸೀತೆ ಇರುವ ಜಾಗವನ್ನು ಅವರಿಗೆ ತಿಳಿಸಿ ಉಪಕಾರ ಮಾಡು, ಬದಲಾಗಿ ನಿನ್ನ ರೆಕ್ಕೆಗಳು ಪುನಃ ಮೊಳೆಯುತ್ತವೆ ಎಂದು ವರ ನೀಡಿ ಹೊರಟು ಹೋದರು. ನಾನು ನಿಮಗಾಗಿ ಕಾಯುತ್ತಿದ್ದೆ.
ಸೀತೆಯನ್ನು ರಾವಣನು ಇಲ್ಲಿಂದ 100 ಯೋಜನ ದೂರದಲ್ಲಿರುವ ಲಂಕಾದ್ವೀಪದಲ್ಲಿ ಇಟ್ಟಿದ್ದಾನೆ. ನಿಮ್ಮಲ್ಲಿ ಯಾರಾದರೂ ಈ ಸಮುದ್ರವನ್ನು ದಾಟಿ ಹೋಗಿ ಸೀತೆಯನ್ನು ಕಂಡುಬಂದು ಶ್ರೀರಾಮನಿಗೆ ಸುದ್ದಿ ಮುಟ್ಟಿಸಿ ಎಂದು ಹೇಳಿ ತನ್ನ ಹೊಸ ರೆಕ್ಕೆಗಳೊಡನೆ ಅಲ್ಲಿಂದ ಹಾರಿ ಹೋಯಿತು ಜಟಾಯು. ಉತ್ತಮರಿಗೆ ಸಹಾಯ ಮಾಡಬೇಕು, ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಬೇಕು, ಆಗ ನಮಗೂ ಒಳ್ಳೆಯದಾಗುತ್ತದೆ ಎಂಬ ಸಂದೇಶವನ್ನು ವಾಲ್ಮೀಕಿಗಳು ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಸಮುದ್ರವನ್ನು ಯಾರು ದಾಟಬೇಕು ಎಂದು ಎಲ್ಲರೂ ಯೋಚಿಸಿದರು. ಮಹಾ ತೇಜಸ್ವಿಯಾದ ಗಜನೆಂಬ ವಾನರನು ನಾನು 10 ಯೋಜನ ಹಾರಬಲ್ಲೆ ಎಂದನು. ಗವಾಕ್ಷನೆಂಬ ವಾನರನು ನಾನು 20 ಯೋಜನ ಹಾರಬಲ್ಲೆ ಎಂದನು. ಶರಭನು 30 ಯೋಜನ ಎಂದನು. ಋಷಭನು ನಾನು 50 ಯೋಜನ ದಾಟಬಲ್ಲೆ ಎಂದನು. ಹೀಗೆ ಗಂಧ, ಮಾಧವ, ದ್ವಿವಿಧ ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಹೇಳಿಕೊಂಡರು. ಅಂಗದ 100 ಯೋಜನ ದಾಟಬಲ್ಲವನಾಗಿದ್ದ. ಆದರೆ ಅವನು ಪಟ್ಟಾಭಿಷಿಕ್ತನಾದ ಯುವರಾಜ. ಅವನು ಹೋಗುವುದು ಬೇಡ ಎಂದು ನಿರ್ಧರಿಸಿದರು ಎಲ್ಲರೂ. ಕಡೆಗೆ ಜಾಂಬವಂತನು ದೂರದಲ್ಲಿ ಮೌನವಾಗಿ ಕುಳಿತಿದ್ದ ಹನುಮಂತನ ಬಳಿ ಬಂದು, ಹನುಮ, ನೀನು ವಾಯುಪುತ್ರನ ಮಗ. ಎಲ್ಲ ದೇವತೆಗಳು ನಿನಗೆ ಅನೇಕ ರೀತಿಯ ವರಗಳನ್ನು ಕೊಟ್ಟಿದ್ದಾರೆ. ನೀನು ಸಮುದ್ರವನ್ನು ದಾಟಬಲ್ಲೆ. ಲಂಕಾದ್ವೀಪಕ್ಕೆ ಹೋಗಿ ಸೀತೆ ಇದ್ದಾಳೆಯೇ ನೋಡಿಕೊಂಡು ಬಾ ಎಂದನು. ಜಾಂಬವಂತನ ಉತ್ಸಾಹಪೂರಿತವಾದ ಮಾತುಗಳನ್ನು ಕೇಳಿ ಹನುಮಂತನಿಗೆ ಉತ್ತೇಜನ ದೊರೆಯಿತು. ತನ್ನ ಬಲದಲ್ಲಿ ನಂಬಿಕೆ ಬಂದಿತು. ಎಲ್ಲರಿಗೂ ನಮಸ್ಕರಿಸಿ, ನೀವು ಇಲ್ಲಿಯೇ ಕಾಯುತ್ತೀರಿ, ನಾನು ಸಮುದ್ರವನ್ನು ದಾಟಿ ಸೀತೆಯನ್ನು ಹುಡುಕಿಕೊಂಡು ಬಂದು ಬಿಡುತ್ತೇನೆ ಎಂದನು. ಮಹೇಂದ್ರ ಪರ್ವತವನ್ನು ಹತ್ತಿ ನಿಂತು ತನ್ನ ಶರೀರವನ್ನು ಬೆಳೆಸತೊಡಗಿದನು. ತನ್ನ ಪಾದಗಳನ್ನು ಮಹೇಂದ್ರ ಪರ್ವತದ ಮೇಲೆ ಊರಿ ನಿಂತು ಮುಂದಿರುವ ಸಮುದ್ರವನ್ನು ಚೆನ್ನಾಗಿ ಅವಲೋಕಿಸಿದನು. ತಾನು ತಲುಪಬೇಕಾದ ಗುರಿಯನ್ನು ಚೆನ್ನಾಗಿ ದೃಢಪಡಿಸಿಕೊಂಡು ಮೊದಲು ಮನಸ್ಸಿನಿಂದಲೇ ಲಂಕೆಯನ್ನು ಸೇರಿದ ಎಂದಿದ್ದಾರೆ ವಾಲ್ಮೀಕಿಗಳು. ಮನುಷ್ಯ ದೃಢ ಸಂಕಲ್ಪ ಮಾಡಿದರೆ ಎಂತಹ ಕಷ್ಟವಾದ ಕೆಲಸಗಳನ್ನು ಲೀಲಾಜಾಲವಾಗಿ ಮಾಡಬಲ್ಲ. ಯಾವ ಕೆಲಸಕ್ಕೂ ಮೊದಲು ಮನಸ್ಸು ಸಿದ್ಧವಾಗಬೇಕು ಎಂದು ತಿಳಿಸಿಕೊಡುತ್ತದೆ ರಾಮಾಯಣ. ಮುಂದಾದದ್ದೆಲ್ಲ ನಿಮಗೆ ತಿಳಿದೇ ಇದೆ. ಹನುಮಂತ ಮಹಾ ಸಾಹಸದಿಂದ 100 ಯೋಜನ ಸಮುದ್ರ ಹಾರಿ ಯಾವುದೇ ಆಯುಧಗಳಿಲ್ಲದೆ ಪೂರ್ಣ ಸುಸಜ್ಜಿತರಾದ ಶತ್ರುಪಾಳೆಯವನ್ನು ಪ್ರವೇಶಿಸಿ ಸೀತೆಯನ್ನು ಬಹಳ ಕಷ್ಟಪಟ್ಟು ಹುಡುಕಿ ಸಮಯ ಪ್ರಜ್ಞೆಯಿಂದ ಅವಳು ಸಾಯುವುದನ್ನು ತಪ್ಪಿಸಿ ಅವಳಿಗೆ ರಾಮನ ಉಂಗುರ ಕೊಟ್ಟು ಸಂತೋಷಪಡಿಸಿ ಭರವಸೆ ನೀಡಿ ಧೈರ್ಯ ತುಂಬಿ ರಾವಣನ ಬಲಾಬಲಗಳನ್ನು ತಿಳಿದುಕೊಂಡು ರಾವಣನಿಗೆ ಬುದ್ಧಿ ಹೇಳಿ ಲಂಕೆಯನ್ನು ದಹಿಸಿ ಸೀತೆಯ ತಲೆಯಲ್ಲಿ ಧರಿಸಿದ್ದ ಚೂಡಾಮಣಿಯನ್ನು ಸಾಕ್ಷಿಯಾಗಿ ಇರಿಸಿಕೊಂಡು ಮತ್ತೆ ಹಿಂತಿರುಗಿ ಹಾರಿ ಬಂದು ಉಳಿದ ವಾನರರನ್ನು ಸೇರುವ ವೇಳೆಗೆ 2.5 ದಿನಗಳಾಗಿತ್ತು. 2.5 ದಿನಗಳು 2.5 ಯುಗಗಳಂತೆ ಕಂಡಿತ್ತು ವಾನರ ವೀರರಿಗೆ. ಸೀತೆ ಬದುಕಿದ್ದಾಳಾ? ಹನುಮಂತನಿಗೆ ಸಿಕ್ಕಿದಳಾ? ಒಬ್ಬನೇ ಹೋದ ಹನುಮಂತನಿಗೆ ಏನಾಯಿತು? ಏನೂ ತಿಳಿಯದೆ ಅನ್ನ, ಆಹಾರ, ನೀರುಗಳಿಲ್ಲದೆ ಕಾಯುತ್ತಾ ಕುಳಿತಿದ್ದವು ಕಪಿಗಳು. ಕಂಬ ಮಹಾಕವಿಗಳು ತಮ್ಮ ಕಂಬರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಒಂದು ಅದ್ಭುತವಾದ ಶ್ಲೋಕವನ್ನು ಬರೆದಿದ್ದಾರೆ. ಪಂಚಮಹಾಭೂತಗಳಲ್ಲಿ ವಾಯುದೇವನ ಅನುಗ್ರಹ ಪುತ್ರ ಹನುಮಂತ. ಪಂಚಮಹಾಭೂತಗಳಲ್ಲಿ ಒಂದಾದ ಆಕಾಶದಲ್ಲಿ ಹಾರಿ ಪಂಚಭೂತಗಳಲ್ಲಿ ಮತ್ತೊಂದಾದ ನೀರನ್ನು 100 ಯೋಜನ ಒಮ್ಮೆಗೆ ಹಾರಿ ದಾಟಿ ಪಂಚಭೂತಗಳಲ್ಲಿ ಒಂದಾದ ಭೂಮಿ ಸುತೆಯಾದ ಸೀತೆಯನ್ನು ಹುಡುಕಿ ಪಂಚಭೂತಗಳಲ್ಲೇ ಇನ್ನೊಂದಾದ ಅಗ್ನಿಯಿಂದ ಇಡೀ ಲಂಕೆಯನ್ನು ಸುಟ್ಟ ಧೀರ ಮಹಾನುಭಾವ ಆಂಜನೇಯ ನಮ್ಮನ್ನು ಕರುಣೆಯಿಂದ ರಕ್ಷಿಸಲಿ ಎಂದಿದ್ದಾರೆ. ಅಂಜಿಲೆ ಒನ್ರು ಪೆತ್ತಾನ್ ಅಂಜಿಲೆ ಒನ್ರೈ ತಾವಿ ಅಂಜಿಲೆ ಒನ್ರಾರಾಹ ಅರಿಯರ್ಕಾಹ ಏಹಿ ಅಂಜಿಲೆ ಒನ್ರು ಪೆತ್ತ ವಣಂಗುಂ ಕಂಡೆಯಾಲಾರ್ ஊரில் ಅಂಜಿಲೆ ಒನ್ರೈ ವೈತ್ತಾನ್ ಅವನೆಮ್ಮೈ ಅಳಿತು ಕಾಪ್ಪಾನ್ ಎಂದಿದ್ದಾರೆ ಕಂಬ ಮಹಾಕವಿಗಳು. ಎಲ್ಲಿಯ ರಾಮ, ಎಲ್ಲಿಯ ವಾನರರು? ಏನು ಸಂಬಂಧ? ಎಂತಹ ಪ್ರೀತಿ, ಎಂತಹ ಬಾಂಧವ್ಯ! ನಿಜಕ್ಕೂ ಇದೆಲ್ಲ ಅಚ್ಚರಿಯನ್ನುಂಟು ಮಾಡುವ ಸಂಗತಿಗಳು. ಇದು ತ್ಯಾಗದ ಕತೆ, ಪರಸ್ಪರ ಪ್ರೀತಿ ಸೌಹಾರ್ದಗಳ ಕತೆ, ಮರೆಯಲಾಗದ ಕತೆ, ಗಂಡ ಹೆಂಡತಿಯರನ್ನು ಒಂದು ಮಾಡಿದ ಕತೆ. ಈ ರೀತಿ ನಾವು ಶ್ರೀ ವೇದಾಂತ ದೇಶಿಕರ ಮೂಲಕ ಶ್ರೀಮದ್ ರಾಮಾಯಣದ ಸುಂದರ ಸನ್ನಿವೇಶಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಹೋಗಬಹುದು. ಇನ್ನು ಮಂದರ ಪರ್ವತದ ಕತೆ. ಕಶ್ಯಪರ ಹೆಂಡತಿಯರಾದ ದಿತಿಪುತ್ರರು ದೈತ್ಯರು, ಅದಿತಿಯ ಪುತ್ರರು ದೇವತೆಗಳು. ದೈತ್ಯರು ಅತ್ಯಂತ ಬಲಶಾಲಿಗಳು, ದುಷ್ಟರೂ ಆಗಿದ್ದರು. ಅವರಿಂದ ತಮಗೆ ತೊಂದರೆ ಆಗದಿರಲು ದೇವತೆಗಳು ಯೋಚಿಸಿದರು.
ಕ್ಷೀರ ಸಮುದ್ರವನ್ನು ಕಡೆದು ಅಮೃತ ತೆಗೆದು ಅದನ್ನು ಪಾನ ಮಾಡಿ ತಾವು ಅಮರರಾಗಬೇಕು ಎಂದುಕೊಂಡರು. ಮಂದರ ಪರ್ವತವೇ ಕಡೆಗೋಲಾಯಿತು. ವಾಸುಕಿಯೇ ಹಗ್ಗವಾದ. ದೈತ್ಯರನ್ನು ಒಪ್ಪಿಸಿ ದೇವತೆಗಳೊಂದು ಕಡೆ ದಾನವರೊಂದು ಕಡೆ ಕ್ಷೀರ ಸಮುದ್ರವನ್ನು ಕಡೆಯತೊಡಗಿದರು. ಆದರೆ ಮಂದರ ಪರ್ವತ ಮುಳುಗಿ ಹೋಯಿತು. ಕ್ಷೀರ ಸಮುದ್ರವನ್ನು ಕಡೆಯಲಾಗಲಿಲ್ಲ. ಆಗ ದೇವತೆಗಳು ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು. ಶ್ರೀ ಮಹಾವಿಷ್ಣುವು ಆಮೆಯ ರೂಪ ತಾಳಿ ವಜ್ರದಂತಹ ಬೆನ್ನಿನ ಮೇಲೆ ಮಂದರ ಪರ್ವತವನ್ನು ಹೊತ್ತು ನಿಂತ. ದೇವಾಸುರರು ಶ್ರೀಮನ್ನಾರಾಯಣ ಸಹಾಯದಿಂದ ಮಂದರ ಪರ್ವತವನ್ನು ಕಡೆಯತೊಡಗಿದರು. ಶ್ರೀ ಮಹಾವಿಷ್ಣುವು ಶಿವನಿಗೆ, ದೇವತೆಗಳಲ್ಲಿ ಅಗ್ರಸ್ಥಾನ ನಿನಗೆ, ಕಡೆದಾಗ ಮೊದಲು ಬರುವ ವಸ್ತುವನ್ನು ನೀನು ಸ್ವೀಕರಿಸು ಎಂದನು. ಮೊದಲು ಬಂದ ಹಾಲಾಹಲವನ್ನು ಪರಶಿವನು ಸ್ವೀಕರಿಸಿದನು. ಕೊರಳಲ್ಲಿ ಧರಿಸಿ ನೀಲಕಂಠನಾದನು. ಹಾಲಾಹಲದ ನಂತರ ಸಮುದ್ರ ಮಥನ ಕಾಲದಲ್ಲಿ ಚಂದ್ರನು ಹುಟ್ಟಿದನು. ಅದನ್ನೂ ಶಿವನು ಧರಿಸಿದನು. ಅಪ್ಸರೆಯರು, ಉಚ್ಚೈಶ್ರವಸ್ ಎಂಬ ಕುದುರೆ, ಕಾಮಧೇನು ಎಂಬ ಹಸು ಹುಟ್ಟಿದವು. ನಂತರ ಧನ್ವಂತರಿ ಹುಟ್ಟಿದ. ಕಲ್ಪತರು ಹುಟ್ಟಿತು. ನಂತರ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದಳು. ತೆರಿವೈ ಮಾರ್ಬಿಲ್ ಅಣಿಂದಾನ್ ಶ್ರೀಧರನ್ ಮೂರ್ತಿ ಎನ್ನುವಂತೆ ಲಕ್ಷ್ಮಿಯು ಶ್ರೀಮನ್ನಾರಾಯಣನನ್ನು ವರಿಸಿದಳು. ಅವನ ಹೃದಯದಲ್ಲಿ ನೆಲೆಯಾಗಿ ನಿಂತಳು. ಕೌಸ್ತುಭ ಎಂಬ ದೊಡ್ಡ ರತ್ನ ಹೊರಹೊಮ್ಮಿತು. ಅದನ್ನೂ ಭಗವಂತ ಧರಿಸಿದ. ಕೊನೆಯಲ್ಲಿ ಅಮೃತ ಹುಟ್ಟಿತು. ಇನ್ನೂ ಕಥೆ ಇದೆ, ಇನ್ನೊಮ್ಮೆ ಹೇಳುತ್ತೇನೆ. ಇಂತಹ ಅದ್ಭುತ ಅಮೃತ ಮಂಥನವನ್ನು ಕುರಿತು ನಾನ್ಮುಹನ್ ತಿರುವಂದಾದಿಯಲ್ಲಿ ತಿರುಮಳಿಶಿಯಾಳ್ವಾರರು ಮಲೈ ಆಮೈ ಮೇಲೆ ವೈತ್ತು ವಾಸುಕಿಯೈ ಶುತ್ತಿ ತಲೆಯಾಮೈ ತಾನ್ ಒರುಕೈ ಪತ್ತಿ ಅಲೆಯಾಮಲ್ ಕಡೆಯಿಂದ ಪೆರುಮಾನ ತಿರುನಾಮಂ ಕೂರುವುದೇ ಯಾವರುಕ್ಕುಂ ಕೂತು ಎಂದಿದ್ದಾರೆ. ಮಹಾಮಹಿಮನಾದ ಭಗವಂತನು ತಾನು ಆಮೆಯಾಗಿ ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತು ವಾಸುಕಿಯನ್ನು ಹಗ್ಗವಾಗಿ ಸುತ್ತಿ ತಾನು ಕೈಜೋಡಿಸಿ ಯಾರಿಗೂ ತೊಂದರೆ ಇಲ್ಲದಂತೆ ಕ್ಷೀರ ಸಮುದ್ರವನ್ನು ಕಡೆದ ಪರಮನ ತಿರುನಾಮವನ್ನು ಹೇಳಿರೋ ಅದೇ ಒಳ್ಳೆಯದು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.